ನೆಕ್ಸ್ಟ್ ಸ್ಪಾಟಿಗೆ ಬಂದಿದ್ದೀವಿ, ದುಬಾರಿ ಕ್ಯಾಂಪ್, ಎಲಿಫೆಂಟ್ ಕ್ಯಾಂಪ್. ಬಟ್ ಸದ್ಯಕ್ಕೆ ಎಲಿಫೆಂಟು ಇಲ್ಲ ಗೈಸ್, ಎಲಿಫೆಂಟ್ ಏನು ತೋರಿಸ್ತಾ ಇಲ್ಲ, ಬಿಕಾಸ್ ಲಾಸ್ಟ್ ಮಂತು ಇನ್ಸಿಡೆಂಟ್ ಆಗಿತ್ತಲ್ಲ. ಸೊ ಎಲಿಫೆಂಟ್ ಏನಿಲ್ಲ, ಬಟ್ ವಾಟರ್ ಚೆನ್ನಾಗಿದೆ ಗೈಸ್ ಅಂತ. ಬನ್ನಿ ನೋಡೋಣ, ಒಟ್ಟಿಗೆ ನೋಡೋಣ ಬನ್ನಿ ಗಾಯ್ಸ್. I felt it's a bit costly. ಒಬ್ಬರು 300 ಅಂತೆ ಗೈಸ್. I don't think it's worth it. ಬರೀ ಇಲ್ಲಿಂದ ಇಲ್ಲಿ ಗ್ರೌಂಡ್ ಹಾಕ್ಸೋಕ್ಕೆ 300 is not worth it guys. So we are ಸುಮ್ಮನೆ ಕಾಲಲ್ಲಿ ನೀರಲ್ಲಿ ಕಾಲಿಟ್ಬಿಟ್ಟು ಹೆಂಗೆ ಅನಿಸುತ್ತೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಗೈಸ್, ನೀರು ಹಿಂಗಿದೆ. ಐ ಥಿಂಕ್ ಸ್ವಲ್ಪ ಗಲೀಜಾಗಿದೆ ಗೈಸ್. ಈ ಕಡೆ ಬೋಟೆಲ್ಲ ಸುಮ್ಮನೆ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ, ಬಿಕಾಸ್ ಯಾರೂ ಇಲ್ಲ ಹೋಗೋರು. ಅಷ್ಟು ಕಾಸ್ಟ್ಲಿ ಇದೆ, ಯಾರು ಗೈಸ್ ಹೋಗ್ತಾರೆ. ಗೈಸ್ ನಾವೆಲ್ಲಿದ್ದೀವಿ ನೋಡಿ, ರೋಡಲ್ಲೆಲ್ಲ ಸೈಡಲ್ಲಿ ನಿಲ್ಸ್ಕೊಂಡು ಒಂದೆರಡು ಫೋಟೋ ಇಡ್ಸ್ಕೊಳ್ಳೋಣ. ಇನ್ನೊಂದಿನ ಫೋಟೋ ಹಿಡಿಬೇಕು. ಫೋಟೋ ಇಡ್ಸ್ಕೊತಾ ಇದೀವಿ ಗೈಸ್. ಕೇಳಿಸ್ತಿದ್ಯಾ? ಸ್ವಲ್ಪ ಭಯ ಆಗ್ತಾಯಿದೆ ಏನದಂತ, ಬಟ್ ಒಂಥರ ಚೆನ್ನಾಗಿದೆ ಗೈಸ್. ನೋಡಿ ಗೈಸ್, ಇವಾಗ ಮಡಿಕೇರಿ ಗೈಸ್, ಇವಾಗ ಕೂರ್ಗಿಂದ ಮಡಿಕೇರಿಗೆ ಎಂಟರ್ ಆಗಿದ್ದೀವಿ. ಬೆಳಗ್ಗೆಯಿಂದ ನೋಡಿದ್ದೀರಾ, ಫುಲ್ ಬಿಸಿಲಿತ್ತು. ಇವಾಗ ಗೈಸ್ ಡೀಸೆಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಎಂಥ ವೆದರ್ ಅಂದರೆ ಗೈಸ್, ವೇಟ್ ಐ ಶೋ ಯು. ನೋಡಿ ಗೈಸ್, ಡೀಸೆಲ್ ಆಗ್ತಾ ಇದೆ, ಡೀಸೆಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ನಿಂತೋಯ್ತು ಅಲ್ಲ, ಬರೀ ಇಂಥದೆಯ ಗೈಸ್. ಇವಾಗ ಊಟ ತಿನ್ನಕ್ಕೆ ಬಂದಿದ್ದೀವಿ. ಏನು ತಿಂತಾ ಇದ್ದಾರೆ ಅಂದರೆ ಚಿಕ್ಕಪೇಟೆ ಬಿರಿಯಾನಿ ಗೈಸ್. ಮಡಿಕೇರಿ ಮಳೆ ಬರ್ತಿದೆ ಗೈಸ್. ಇರೋ ಮಳೆ ಬರ್ತಿದೆ. ಮೊನ್ನೆ ಎಲ್ಲ ಮಳೆ ಬಂದಿದ್ದಕ್ಕೆ ಅಂತ ಇದ್ವಿ. ಇವತ್ತು ನೋಡಿ ಮಳೆ, ಖುಷಿ ಆಗ್ತದೆ ಮಳೆ ಬಂದಿರೋ. ಕೂರ್ಗಲ್ಲಿ ಮಳೆ ಬಂದ್ರೆ ಚೆಂದ ಗೈಸ್. ಗೈಸ್ ಅವರೆಲ್ಲ ನಾನ್ ವೆಜ್ ತಿಂದಾಗ ಬಿರಿಯಾನಿ, ಸೊ ನನಗೆ ವೆಜ್ ಫ್ರೈಡ್ ರೈಸ್ ಕೊಡಿಸಿದ್ದಾರೆ. ಬಿಸಿ 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 ಇದೆ. ಮಳೆ ಬರ್ತಾ ಇದೆ ಗಾಯ್ಸ್. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ನಾನು ಫ್ರೈಡ್ ರೈಸ್ ತಿಂತಿದ್ದೀನಿ. ಇಷ್ಟಕ್ಕೆ 150 rupees ಗೈಸ್, ಜಸ್ಟ್ ವೆಜ್ ಫ್ರೈಡ್ ರೈಸ್. ಆ್ಯಕ್ಚುಲಿ ಅಲ್ಲೇ ತಿನ್ಬೋದಾಗಿತ್ತು, ಬಟ್ ಟೈಮ್ ವೇಸ್ಟ್ ಅಲ್ವಾ ಗೈಸ್. ಬಂದಿರೋದೇ ಒನ್ ಡೇಗೆ, ಹಿಂಗೆ ಟೈಮ್. ಬ್ರೈನ್ ಗಾಯ್ಸ್, ಬ್ರೈನ್ ಇದೆ ಅಲ್ವಾ ನನಗೆ. ನಂಗೆ ಬ್ರೈನ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಗೈಸ್. ನಾವು ಸದ್ಯಕ್ಕೆ ಮಡಿಕೇರಿ ಫೋರ್ಟ್ನಲ್ಲಿ ಇದ್ದೀವಿ. ದಿಸ್ ಕಾಲ್ಡ್ ಮಡಿಕೇರಿ ಫೋರ್ಟ್ ಅಂತೆ. ಇವರಿಬ್ಬರು ನೋಡೋಕ್ಕೇನಿಲ್ಲ ಗೈಸ್, ಇಷ್ಟೇ. ಅಲ್ಲಿ ಒಂದೆರಡು ಎಲಿಫೆಂಟ್ ಕೂರಿಸಿದ್ದಾರೆ. ನಮ್ಮ ಮನೇಲಿ ಎಲಿಫೆಂಟ್ ಇಲ್ಲೇ ಇದೆ, ಅದೇನಕ್ಕೆ ಅಂತ ನಾನು ಅನ್ಕೊಂತ ಇದ್ದೀನಿ. ಅರ್ಥ ಆಯ್ತು ಅನ್ಸುತ್ತೆ. ಏನಂತೀರಾ? ಅಷ್ಟೇ ಗೈಸ್. ಇಲ್ಲೆಲ್ಲ ವಾಕಿಂಗ್ ಏರಿಯಾ ಇದೆ ಅಷ್ಟೇ ಗೈಸ್. ಫೋರ್ಟ್ ಅಂತೆ, ಫೋರ್ಟ್. ನಮ್ಮಮ್ಮ ನನ್ನ ತಮ್ಮ ಫ್ರೆಂಡ್ ಕಾಲ್ ಮಾಡಿದರೆ ಕೇಳಿ ವಿಶ್ ಮಾಡಿಸ್ಕೊತಾ ಇದ್ದಾರೆ. ಇದನ್ನು ಕೇಳಿ ಇವತ್ತು ನನ್ನ ಬರ್ಡೇ ಅಂತ ಕೇಳಿ ವಿಶ್ ಮಾಡಿಸೋದು ಅಂತ ಹೇಳ್ತಾರೆ. ಅಮ್ಮ ಎಲ್ಲರೂ ನನ್ನೇ ನೋಡ್ತಾ ಇದೆ. ಮನೆ ಇರೋ ಥರ ಇದೆ ಗೈಸ್. ಎಲ್ಲ ಪಾಲ್ ಬಿದ್ದಿರೋ ಥರ ಇದೆ ಗೈಸ್. ನಮ್ಮಪ್ಪ ಮಳೆ ಬರ್ತಿದೆ ಅಂತ ಛತ್ರಿ ತಂದಿದ್ದಾವೆ ಗಾಯ್ಸ್. ಛತ್ರಿ ತಂದಿದ್ದಾವೆ. ನಮ್ಮಪ್ಪ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ. ಸುಮ್ಮನೆ ನಡೀರಿ ಅಂತ ಇದ್ದಾರೆ ಗೈಸ್. ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಅರ್ಶನ್ ಕೇಳೋಣ. ಇನ್ನೊಂದು ಸ್ವಲ್ಪ ಆದ್ಮೇಲೆ ಗೊತ್ತಾಗುತ್ತೆ. ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಏನು ಚಂದ ಗೈಸ್. ಮಳೆ ಮಳೆ ಬರೋದೇ ನೆನೆಯೋಕ್ಕೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನೆನೆಯೋದ್ರಲ್ಲಿ ಏನು ತಪ್ಪಿಲ್ಲ ಗೈಸ್. ನೋಡ ನೋಡಿ, ಮಳೆ ಬರ್ತಿದೆ ನೋಡಿ, ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನೋಡಿ ಇಲ್ಲಿ.
ನೋಡಿ ನಾನು ವಾಚ್ ಮೇಲೆ ತೋರಿಸ್ತೀನಿ ರೀ ಈ ಬಿತ್ತಾ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬೀಳ್ತಿದೆ ನೋಡಿ, ನೋಡಿದ್ರಾ? ನೋಡಿ 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 ಕಂಟೆಂಟ್ ಓಡಿಸ್ಬಿಡ್ತಾರೆ ಇವತ್ತು. ಅವ್ರಿಬ್ರಿಗೂ ಸ್ವಲ್ಪ ಬೇಕಾ ಅಂತ ನೀವು ಒಂಚೂರು ಕಮೆಂಟ್ ಮಾಡಿ. ನೋಡಿ ಗೈಸ್, ನ್ಯೂಲಿ ಮ್ಯಾರಿಡ್ ಥರ ಆಡ್ತಾ ಇದ್ದಾರೆ ಇಬ್ರು ಸೇರ್ಕೊಂಡು. ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ಕಾಯ್ತಿಲ್ವೇ? ಬೇಕಾ ಅಂತ ಆಗೋದು. ನಮ್ಮ ಅಮ್ಮ ಇದ್ದಾರೆ ನೋಡ್ರಿ, ದೊಡ್ಡ ಬಕೆಟ್. ದೇವ್ರನ್ನ ತೋರಿಸ್ಬಿಟ್ಟ ಲಾಸ್ಟಲ್ಲಿ, ದೇವ್ರ ಎತ್ಬಿಟ್ಟಾರೆ ನಮ್ಮ ಅಮ್ಮನ ಕೈಯ ವಿಡಿಯೋ. ಮೈಸೂರು ಏನಕ್ಕೆ ನಮ್ಮಮ್ಮ ಬೀಳಲ್ಲ. ಸಾಕು ಅದ್ಯಾವ್ದೋ ಬಿರಿಯಾನಿ ತಿನ್ಬೇಕು ಅಂತ ಹೋಗ್ ತಿಂದ್ರಪ್ಪ. ಥೂ, ಟ್ಯಾಪ್ ಓಪನ್ ನಂದು ಮನೆ ಹತ್ರ. ಮೌ ಥೂ ಹೋಗ್ರಿ ಮೌ, ನಿಮ್ ಮಾತ್ ನಂಬ್ಕೊಂಡು ಜನ ನೋಡ್ಕೊಂಡು ಹೋಗ್ತೀರಮ್ಮ ನೀವು. ಯಾವ್ದು ಮಮ್ಮಿ ನಿಮ್ದು? ಹೊರಗಡೆ ಹೋದ್ರೆ ಯಾವ್ದು ನೆಟ್ಟಿಗೆ ತಿನ್ನೋಗ್ರಿ ಇನ್ನ ಬಿಟ್ಟು ಬಂದಿದ್ ಕಡೆ ಎಲ್ಲ ಚಿಕ್ಕಬೇಟೆ. ಅಯ್ಯೋ ಎಲ್ಲ ಸಮಾನ ತಗೊಂಡ್ಬರೋ ಐತೆ ಸಮಾನ ಹೋಗ್ಬೇಕು. ಆ್ಯಪಲ್ಲಿ ಓಡಿಸ್ಕೊಂತಾವಳಿ. ಗೈಸ್, ನಮ್ಮ ಮನೆ ಜಗಳನೇ ಕಂಟೆಂಟ್ ಮಾಡ್ಬೋದು ಗೈಸ್. ನೀವೇನಂತೀರಾ? ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣ. 365 ಡೇಸ್ ಓಡುತ್ತೆ ಅಂತೀನಿ. ವಿಂಡೋ ತೆಗ್ದಿದ್ದೀರಾ? ಅಕ್ಕ ಸ್ವಲ್ಪ ಆಫ್ ಮಾಡಿದ್ರೆ ಬೈಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ಡಿಕ್ಕಿಯಲ್ಲಿ ಜಾಗ ಇದೆಯಾ? ದಯವಿಟ್ಟು ಹಾಕ್ಬಿಡ್ರಿ. ಜಾಗ ಇಲ್ಲ ಅಂದ್ರೂ ಮಾಡ್ಕೊಡ್ತೀನಿ. ಸೀಟ್ನ ಹೊಡ್ಬೇಕಾದ್ರೆ ಡಿಕ್ಕಿ ಜಾಗ ಮಾಡಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ವ್ಯೂ ಹೆಂಗಿದೆ ಗೈಸ್? ಮುಂದೆ ಸೂಪರ್ ಆಗಿದೆ. ಹೆಂಗಿದೆ? ಸೂಪರ್ ಆಗಿದೆ ಅಂದ್ಬಿಟ್ಟು ನೀನು ನೋಡ್ಕೊಂಡು ತಿಂತಾರೆ. ವ್ಯೂ ನೋಡಿ ಗೈಸ್, ಬ್ಯಾಕ್ ಕ್ಯಾಮ್ರಾ ಮಾಡಿದೆ ನಿಮ್ಗೋಸ್ಕರ ವ್ಯೂ ತೋರ್ಸೋದಕ್ಕೆ. ಏನಂತಾರೆ, ಕಾಚ್ ಸೆಕ್ಷನ್ ಇದಾಗ್ಲಿ, ಅದಾದ್ಮೇಲೆ ಎಲ್ರು ಹೆಂಗಿತ್ತು ಡೇ ಅಂತ ಕೇಳೋಣ. ಆಯ್ತು ಗೈಸ್, 5 o'clock, ಬಟ್ 6:37 ಥರ ವೈಬ್ ಇದೆ ಇಲ್ಲಿ. ಬಿರಿಯಾನಿ ಒಂಥರ ಮಾಡಿದ್ದ ಅವನು. ಪೀಸ್ಗಳನ್ನ ಸಪ್ರೇಟ್ ಆಗಿ ರೈಸೇ ಸಪ್ರೇಟ್. ಮ್ಯಾನಿಪುಲೇಟ್ ಮಾಡ್ಬಿಟ್ಟು ಕರ್ಕೊಂಡೋದ್ರು ಗೈಸ್ ನಮ್ಮಮ್ಮ ಬಿರಿಯಾನಿ ತಿನ್ನಕ್ಕೆ. ಇಲ್ಲ ಡೈರೆಕ್ಟಾಗಿ ಹೇಳಿರ್ಬೋದಾಗಿತ್ತು ಅಂತೀನಿ ನಾನಂತೂ. ನಂಗೆ ಬಿರಿಯಾನಿ ತಿನ್ಬೇಕು ಅನಿಸ್ತೈತೆ, ಹೋಗಿ ಬಿರಿಯಾನಿಗೆ ಹೋಗಿ ಒಂದು ಈಸ್ಕೊಟ್ಬಿಟ್ಟು ಬಂದ್ಬಿಡ್ಬೋದಾಗಿತ್ತು. ನನ್ನ ಅಲ್ದಿರಾ ನಮ್ಮ ಅಪ್ಪನ ನನ್ನ ಎಲ್ರೂ ಸ್ಕ್ಯಾಮ್ ಮಾಡಿಬಿಟ್ರು ಗೈಸ್ ಫ್ಯಾಮಿಲಿಯಲ್ಲಿ. ಅದು ಏನಂತ, ಅದೇ ಲಾಸ್ಟಲ್ಲಿ ಇರುತ್ತಲ್ಲ ಪರೋಟ. ಇವಾಗ ಫಾರ್ ಎಕ್ಸಾಂಪಲ್ ಹಿಂಗೆ ಪಿಜ್ಜಾ ಲಾಸ್ಟಲ್ಲಿ ಆ ರೆಡ್ ಹಿಟ್ಟಿರುತ್ತೆ ಅಂದ್ಬಿಟ್ಟು ನಾವು ಲಾಸ್ಟ್ ಪೀಸ್ ತಿನ್ನಲ್ಲ ಅಂದ್ಕೊಳ್ಳಿ. ಅದನ್ನ ನೋಡ್ಬಿಟ್ಟು ಅಯ್ಯೋ ರೊಟ್ಟಿ ಎಲ್ಲ ಸೀದೋಗ್ಬಿಟ್ಟೈತೆ, ಬಿಸಾಕ್ತವ್ರೆಲ್ಲ, ಬೇಡ ಸಾಕು ನಾವು ಇಲ್ಲಿ ತಿನ್ನೋದೇ ಬೇಡ ಅಂದ್ಬಿಟ್ಟು ಎದ್ದು ಬಂದ್ಬಿಟ್ಟು ಅವ್ರ ಅಂಗಡಿಯಿಂದ ಆಚೆ. ಆಮೇಲೆ ನೋಡಿದ್ರೆ ಮೇಡಮು ಬಿರಿಯಾನಿಗೆ ಸ್ಕೆಚ್ ಹಾಕಿರೋದು. ಇವಾಗ ಎಲ್ಲಿಂದ ತಿಂತಾ ಇರೋದು ಫ್ರೈಡ್ ರೈಸು ಅದೇ ಅಂಗಡಿಯಿಂದ. ಅದೇ ಅಂಗಡಿ ಯಾವುದು ಆ ರೊಟ್ಟಿ ಎಲ್ಲ ಸೀದಿ ಬಿಗಿಸ್ಬಿಟ್ಟಿದ್ರಲ್ಲ ಅದೇ ಹೋಟ್ಲಿಂದಾನೇ ಇವಾಗ ಮುಗ್ತಾ ಇರೋದು ನಮ್ಮಮ್ಮ. ಇದು ರಿಯಾಕ್ಷನ್ ಇದೆ. ಒಬ್ಬೊಬ್ರೆ ಹೇಳೋಣ ಹೆಂಗಿತ್ತು ಡೇ.
ಸ್ಟಾರ್ಟಿಂಗ್ ಫ್ರಮ್ ಹರ್ಷವರ್ಧನ್. ಎಕ್ಸಾಸ್ಟೆಡ್. ಚೆನ್ನಾಗಿ ಹೇಳೋ ನಾನು. ನನ್ನ ಕೆಲಸ ಏನಮ್ಮ, ಏನು ಮಾಡ್ತಾ ಇದ್ದೀನಿ ನಾನು? ಹೌದು ಗೈಸ್, ಬಟ್ ತುಂಬಾ ಡ್ರೈವ್ ಮಾಡೋದಿತ್ತು. ಎಲ್ಲರೂ ಕಮೆಂಟ್ ಸೆಕ್ಷನ್ ಇಲ್ಲೇ ಹೇಳ್ತೀನಿ. ಧನ್ಯವಾದಗಳು ಹರ್ಷವರ್ಧನ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾವು ಒಳ್ಳೇದು ಮಾಡಿದ್ವಿ. ಆದ್ರೆ ಫುಲ್ ದಿನ ಹೆಂಗಿತ್ತು? ಫುಲ್ ದಿವಸ ಅದೇ ಗಾಡಿ ಓಡಿಸ್ಕೊಂಡಿತ್ತು. ಆಚೆ ಸುತ್ತಿದ್ದು ಫೋಟೋ ಎಲ್ಲ ಹಿಡಿತಾ ಇಲ್ಲ. ಫೋಟೋಗೆ ಬರೀ ನಾನು ನಿಂತ್ಕೊಂಡು ಪೋಸು ಕೊಡಲಿಲ್ಲ, ಅದು ನೀನೇ ಹಿಡಿದಿದ್ದು. ಸೊ ನಾನು ನಾರ್ಮಲ್ ಆಗಿದ್ದ. ಸರಿ. ಏನಂದ್ರೆ ನೇಚರ್. ಹಾಯ್ ಅಂತ ಎಷ್ಟು ಸತಿ ಹೇಳ್ತಾರೆ ಗೈಸ್ ಇವರು. ನನಗೆ ದೇವಸ್ಥಾನ ಮಾತ್ರ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಯಾವುದು? ನಿಮಿಷಾಂಬೆ. ಆ ಕಡೆ ಏನು ಬರಲ್ಲ ಬಿಡಿ. ನಮ್ಮಪ್ಪ ಇಂಟ್ರೋವರ್ಟು. ಆದ್ರೆ ಜಗಳ ಎಲ್ಲ ನೋಡಿದ್ದೀರ ತಾನೇ ಗೈಸ್. ಮಾತಾಡ್ತಾರೆ ಬಟ್ ಕ್ಯಾಮ್ರಾ ಮುಂದೆ ಮಾತಾಡಲ್ಲ. ನನಗೆ ಓವರ್ ಆಲ್ ಚೆನ್ನಾಗಿತ್ತು ಗೈಸ್. ಲೈಕ್ ಸಡನ್ ಪ್ಲ್ಯಾನ್, ಆಲ್ ಆಫ್ ಎ ಸಡನ್ ಕೂರ್ಗ್ ಪ್ಲ್ಯಾನ್ ಮಾಡಿಬಿಟ್ಟು ಕೂರ್ಗ್ ಬಂದಿದ್ದು. ಕೂರ್ಗ್ ಬರೋಣ ಅಂದ್ಕೊಂಡು ಇವಾಗ ಮಡಿಕೇರಿ ಕೂಡ ಬಂದ್ವಿ. ಮಡಿಕೇರಿ ಮುಗಿಸ್ಕೊಂಡು ಹೋಗ್ತಿದ್ವಿ. ಸನ್ಸೆಟ್ ನೋಡೋಣ ಅಂದ್ಕೊಂಡ್ವಿ, ಬಟ್ ಮಳೆ ಸನ್ಸೆಟ್ಟು ಏನೂ ಆಗಲ್ಲ ನನ್ನ ಪ್ರಕಾರ. ಬಟ್ ಆಗೋ ಥರ ಇದ್ರೂ ಕಾಣಲ್ಲ. ಆ್ಯಂಡ್ ಡ್ರೈವ್ ಎಲ್ಲ ಚೆನ್ನಾಗಿತ್ತು ಗೈಸ್. ತುಂಬ ಲೈಕ್ ಕಣ್ ತುಂಬ ನೋಡೋ ಥರ ರೋಡ್ಸ್ ಇತ್ತು. ನನ್ನ ಔಟ್ಫಿಟ್ ಕೂಡ ನಂಗೆ ಇಷ್ಟ ಆಯಿತು. ರೋಡ್ಸ್ ಎಲ್ಲ ಚೆನ್ನಾಗಿತ್ತು. ನನಗೆ ಏನು ಇಷ್ಟ, ರೋಡ್ಸೇ ಇಷ್ಟ ಆಯಿತು ಗೈಸ್. ರೋಡ್ಸ್ ಎಲ್ಲ ಸಖತ್ತಾಗಿದೆ. ಆ್ಯಂಡ್ ಆಲ್ ಆಫ್ ಎ ಸಡನ್ ಒನ್ ಡೇ ಅಲ್ಲಿ 4 ಪ್ಲೇಸಸ್ ಕವರ್ ಮಾಡಿದ್ದೀವಿ. ವೆರಿ ಗುಡ್. ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಸ್ವಲ್ಪ ಲೇಟು ಗೈಸ್ ನದಿಯೋದೆಲ್ಲ. ನಾನು ವರ್ಷ ಬೇಗ ಬಂದ್ಬಿಡ್ವಿ, ಬಟ್ ನಮ್ಮ ಮಮ್ಮಿ ಡ್ಯಾಡಿ ಲೇಟ್ ಮಾಡಿದ್ರು. ಆ್ಯಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ನೈಸ್ ಡೇ, ವೆಲ್ ಸ್ಪೆಂಡ್. ಅದು ನಾವು 4 ಜನನೇ ಬಂದಿದ್ದಲ್ವಾ. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಗೈಸ್ ನಂಗೆ ಮರ್ಯಾದೆನೇ ಇಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇಲ್ಲಿ ಗೈಸ್ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಮ್ಮ ಮಮ್ಮಿದ್ ಬರ್ಡೇ. ಕೋಳಿ ನೋಡು ನಾಯಿ ಜೊತೆ ಜಗಳ ಆಡ್ತಾರೆ. ನಂಗೆ ಏನ್ ಮಾಡಕ್ಕೆ ಬಿಡ್ತಾ ಇಲ್ಲ ಇವರು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ನಿಮ್ ಹಿಂದೆ ಯಾರೋ ಅದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಗೈಸ್ ಏನ್ ಮಾಡಕ್ ಬಿಡಲ್ಲ ಗೈಸ್. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ. ಓಕೆ ಗಾಯ್ಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಈ ಥರ ನಂದು ಫ್ಯಾಮಿಲಿ ವ್ಲಾಗ್ಸ್ ಇಷ್ಟ ಆಗ್ತಾ ಇದ್ರೆ ಅಟ್ಲೀಸ್ಟ್ DM ಮಾಡಿ ಹೇಳಿ ಗೈಸ್. ನಾನು ಇನ್ನೂ ಇದೇ ಥರ ನನ್ನ ತಮ್ಮನೆಲ್ಲ ಹೇಳ್ಕೊಂಡು ಟ್ರಿಪ್ಗೆಲ್ಲ ಕರ್ಕೊಂಡು ಹೋಗಿ ನಿಮಗೋಸ್ಕರ ವ್ಲಾಗ್ ಮಾಡ್ಕೊಂಡು ಬರ್ತೀನಿ. ಇವತ್ತಂತೂ ಲೈಕ್ ಈಗ ಒಂದು 9-10 hours ಇದ್ವಾ. 10 hoursಲ್ಲಿ ಒಂದು 7 hours ಕ್ಯಾಮ್ರಾಗೆ ವರ್ಕ್ ಮಾಡಿದ್ದೀನಿ ಗೈಸ್ ನಾನು ಕಾಂಟೆಂಟ್ಗೆ. ಗೈಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸ್ವಲ್ಪ ಜನ ಕಮೆಂಟ್ ಮಾಡ್ತೀರಾ ಆ್ಯಕ್ಚುಲಿ. ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿದೆ ರಕ್ಷಿತಾ ಅಂತೆಲ್ಲ. ಹಾಗೆ ಹೇಳಿ ಇದು ಹೆಂಗಿದೆ ಅಂತ. ಏನಾದರೂ ಕರೆಕ್ಷನ್ಸ್ ಇದ್ರೆ ಕೂಡ ಹೇಳಿ ಗೈಸ್, ಮಾಡ್ಕೊತೀನಿ. ಆ್ಯಂಡ್ ವಾವ್ ಗೈಸ್ ಎಷ್ಟು ಚೆನ್ನಾಗಿದೆ. ಅಷ್ಟೇ ಗೈಸ್. ಬಾಯ್ ಚಂದ ನೋಡ. ಬಾಯ್. ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೀನ್ ಬೇಕು ಅಂತ ಹರ್ಷ ಬಾಯ್ ಮಾಡು. ಬಾಯ್ ಗೈಸ್. ಬಾ ಮಜಾ ಆಯಾ. ಬಾಯ್ ಹೇಳ್ರಿ ಬಾಯ್ ಗೈಸ್.